ಮಾನ್ಯ ಸಭಾಧ್ಯಕ್ಷರೇ, ಗವಿಸಿದ್ದಪ್ಪ ನಾಯಕ ಒಂದು ವಾಲ್ಮೀಕಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವನು. ಅವ್ರ ತಂದೆ ನಿಂಗಪ್ಪನವರು ಅವರು ಕೂಡ ಈಗಾಗಲೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾರೆ. ಯಾವಾಗ ಬಂದ್ ಕರೆದು ಗಲಾಟೆ ಆಯಿತು, ಗಲಾಟೆ ಆದ ನಂತರದಲ್ಲಿ ಆಗ ಪೊಲೀಸರು ಎಚ್ಚೆತ್ಕೊಂಡು 2-3 ಜನನ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ನಾವು 2 ಒತ್ತಾಯವನ್ನು ನಾವು ಮಾಡ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಒಂದು, ಈ ಪಾಪ ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಈ ಗವಿಸಿದ್ದಪ್ಪ ನಾಯಕ ತಂದೆ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ, 3 ಜನ ಹೆಣ್ಮಕ್ಳು ಕೂಡ ಇದ್ದಾರೆ. ಹಾಗಾಗಿ ಅವ್ರ ಮನೆಯನ್ನ ನಡೆಸೋದಕ್ಕೆ ಖಂಡಿತ ಸಾಧ್ಯನೂ ಇಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೇನೆ, ಇವತ್ತು ಆ ಕುಟುಂಬಕ್ಕೆ ಪರಿಹಾರ ಕೊಡಬೇಕಾಗ್ತದೆ. ಹಿಂದೆ ಮಂಗಳೂರಿನಲ್ಲಾದಂಥ ಘಟನೆಯಲ್ಲಿ ಫಾಜಿಲ್ ಪ್ರಕರಣದಲ್ಲಿ ಆ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ರು. ಆದರೆ ಈತ ಬಡ ಕುಟುಂಬ ಆಗಿರುವ ಕಾರಣ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರವನ್ನು 2 ಎಕರೆ ಭೂಮಿಯನ್ನು ಕೂಡ ಆ ಕುಟುಂಬಕ್ಕೆ ಕೊಡಬೇಕು. ಮತ್ತೆ ಆ ಕುಟುಂಬದ ಒಬ್ಬ ಸದಸ್ಯರಿಗೆ ಒಂದು ಸರ್ಕಾರಿ ನೌಕರಿಯನ್ನ ಕೊಡಬೇಕು ಅಂತ ಹೇಳ್ತಾ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ. ಈ ಪ್ರಕರಣ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ. ಬಹುಶಃ ಮಂಗಳೂರಿನ ಸುಹಾಸ್ ಶೆಟ್ಟಿ ಹತ್ಯೆಯಾದ ಪ್ರಕರಣ ಆದ ನಂತರದಲ್ಲಿ ಅದೇ ಮಾದರಿಯಲ್ಲಿ ಇಲ್ಲೂ ಕೂಡ ಕೊಪ್ಪಳದಲ್ಲಿ ಹತ್ಯೆ ಆಗಿರ್ತಕ್ಕಂಥದ್ದು. ನಾನಿವತ್ತು ಆಗ್ರಹ ಮಾಡ್ತಾ ಇರ್ತಕ್ಕಂಥದ್ದು, ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಈ ಒಂದು ಕೊಲೆ ಪ್ರಕರಣವನ್ನ NIAಗೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತಾ ಇದ್ದೇನೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಇವತ್ತು ಯಾರು ಕೂಡ ಇವತ್ತು ವಿಶ್ವಾಸನ ಕಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರ ಗಂಭೀರ ತೆಗೆದುಕೊಂಡು ಈ ವಿಚಾರವನ್ನ NIA ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ಸರ್ಕಾರ ಉತ್ತರ ನೀವು ಉತ್ತರ ಕೊಡ್ಲಿಕ್ಕೆ ಆಗುದೇ? ಸರ್ಕಾರದಲ್ಲಿ ಉತ್ತರ ಕೊಡ್ಲಿ ಆಗುದಿಲ್ಲ. ಚರ್ಚೆ ಅಲ್ಲ ಇದು, ಶೂನ್ಯ ವೇಳೆಯಲ್ಲಿ ಪ್ರಸ್ತಾವನೆ ಮಾತ್ರ. ನಾಳೆ ಉತ್ತರ ಕೊಡೋದು ಮಾತಾಡಿ. ಸಚಿವರು ಇದ್ದಾರೆ ಸರ್, ಸಚಿವರು ಇದ್ದಾರೆ ಸರ್, ಭೇಟಿ ಕೊಟ್ಟಿದ್ದೀನಿ, ಈಗ ಹೋಗಿದ್ದೀನಿ. ಈಗ ಮಂತ್ರಿ ಕೇಳಿದ್ರೆ ನಾನು ಸಭಾಧ್ಯಕ್ಷರೇ ಅವ್ರಿಗೆ ಚರ್ಚೆ ಆಗುದಿಲ್ಲ. ನಮ್ಮ ಮತಕ್ಷೇತ್ರ ನೀವೇನು ಉತ್ತರ ಕೊಡ್ತೀರಾ? ಗೌರ್ಮೆಂಟ್ ಅದಕ್ಕೆ ಪೂರಕವಾಗಿ ಹೇಳ್ತಾ ಇದ್ದೀನಿ ಅಂದೆ. ಆಯ್ತು, ಬೇರೆ ಚರ್ಚೆ ತಗೊಂಡು ಬನ್ನಿ, ನೀವು ಬೇರೆ ಚರ್ಚೆ ತಗೊಂಡು ಬನ್ನಿ. ಚರ್ಚೆ ತಗೊಂಡು ಬನ್ನಿ. ಕ್ರಮ ವಹಿಸಿಲ್ಲ ಸಭಾಧ್ಯಕ್ಷರೇ. ಘಟನೆ ನಡೆದು 3 ದಿನದ ನಂತರ ಮಾನ್ಯ ಆ ಸಭಾಧ್ಯಕ್ಷರೇ ವ್ಯಕ್ತಿನ ಬಂಧಿಸ್ತಾರೆ. ಸರ್ಕಾರ ಬದುಕಿದೆಯಾ? ಪೂರಕವಾಗಿ ಹೇಳ್ತಾ ಇದ್ದೀವಿ. ಸರ್ಕಾರ ಬದುಕಿದೆ. ಇಡೀ ಪೊಲೀಸ್ ವ್ಯವಸ್ಥೆ ಚರ್ಚೆ ಮಾಡಬೇಡಿ. ಯಾರು ಮಾಡಿದ್ರೆ ನಾಳೆ ಉತ್ತರ ಕೊಡ್ತಾರಲ್ಲ ನಿಮ್ಗೆ. ನೀವು ಈಗ ಕೊಡಿಸಿ ಅಂತ ಹೇಳಿದ್ರೆ ಯಾಕೆ ನೀವು ಬೇರೆ ಕೊಡ್ಲಿಲ್ಲ? ಬೇರೆ ಕೊಡ್ಲಿಲ್ಲ? ಕೇಳಿದ ಅವಕಾಶ ಚರ್ಚೆ ನೀವು ಯಾಕೆ ಚರ್ಚೆ ಮಾಡಲಿಲ್ಲ? ಯಾವ್ದು ಚರ್ಚೆ ಮಾಡಿ. ಗಂಭೀರ ವಿಚಾರ ತಗೊಳ್ಳಿ. ನೀವು ಉತ್ತರ ಕೊಡ್ತೇವೆ. ಮಾಡಿ
ಪಾರ್ಟಿಯಿಂದ ಆದೇಶ ಕಳಿಸಿ ಬೇರೆ ಮಂತ್ರಿಗಳೇ ನಿಮ್ಗೆ ಗೊತ್ತಿದೆ, ನಾಳೆ ಸರ್ಕಾರ ಉತ್ತರ ನಾವು ಕೊಡ್ತದೆ. ಇಲ್ಲೇ ಮಾಡ್ತೀವಿ, ನೀವು ಕೊಡ್ತೀವಿ. ಎಲ್ಲರೂ ಓಡಿಸ್ತಾ ಇದ್ದೀವಿ ಸಭಾಧ್ಯಕ್ಷರೇ. ಸರ್, ಅದು ನಿಲ್ಲಿಸಿ ಒಂದು ನಿಮಿಷ. ಕೊಡ್ತೀವಿ, ಉತ್ತರ ಕೊಡ್ತೀವಿ ಅಂತ ಹೇಳಿವಿ. ಆಯ್ತ್ರಿ. ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿ ಕೆಲಸ ಬಗ್ಗೆ ಇಲ್ಲ. ಆಯ್ತು. ಕೊಪ್ಪಳದ ಹುಡುಗ ಏನ್ ಮಾಡಿದ್ದ, ಆ ಕುಟುಂಬ ಏನ್ ಮಾಡಿದೆ? ಚರ್ಚೆ ಮಾಡಬೇಡಿ. ನಿಮಗಿಂತ ಹೆಚ್ಚು ಕಳಕಳಿ ನಮಗಿದೆ. ನಾವು ಒಂದು ಭೇಟಿ ಕೊಟ್ಟಿದ್ವಿ, ಹೇಳಿ ಬಂದಿದ್ವಿ. ಅದಕ್ಕೆ ಅವ್ರ ಪಾಪ ಅವರ ಕಾಕರ ತಂದೆ ತಾಯಿ ತಾಯಿ ಬಂದಿದ್ವಿ. ಎರಡು ದಿನದ ಏನು ಎರಡು ದಿನದ ಹಿಂದೆ ರಾಜಕಾರಣ ಬಿಟ್ರೆ ಬತ್ತಿ ಇಲ್ಲ. ಅವ್ರ ಎರಡು ದಿನದ ಹಿಂದೆ ಬತ್ತಿ ಇಲ್ಲ ಇದನ್ನ ತಡೆಗಟ್ಲಿಕ್ಕೆ ಹೋಗ್ಲಿಲ್ಲ ಇವರು. ಆಯ್ತು, ಸರ್ಕಾರ ಮತ್ತೆ ಉತ್ತರ ಕೊಡ್ತದೆ. ಮಲ್ರ